ವರ್ಗಾವಣೆಯಾದ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ. ಶಿಗ್ಗಾಂವಿ ತಾಲೂಕಿನ ಹುಲಸೋಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಪಿಎಚ್ ಚನ್ನಣ್ಣವರ್, ಬಿವೈ ಉಪ್ಪಾರ್ ಹಾಗೂ ಶೋಭಾ ಪಾಟೀಲ್ ಇವರು ಬೇರೆ ಶಾಲೆಗೆ ವರ್ಗಾವಣೆಗೊಂಡ ಶಿಕ್ಷಕರನ್ನ ಗ್ರಾಮದ ಗ್ರಾಮಸ್ಥರು ಸನ್ಮಾನಿಸಿ ಬೀಳ್ಕೊಟ್ಟರು. ಶಾಲೆಯ ಸಭಾಭವನದಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗ್ರಾಮದ ಹಿರಿಯರು ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಫಕೀರೇಶ್ ಕೊಂಡಾಯಿ ಅವರು ಮಾತನಾಡಿ, ನಮ್ಮ ಗ್ರಾಮದ ಶಾಲೆಯಲ್ಲಿ ಸುದೀರ್ಘವಾದ ಅವಧಿಗೆ ಸೇವೆಯನ್ನು ಸಲ್ಲಿಸಿದ ಶಿಕ್ಷಕರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಗ್ರಾಮಸ್ಥರ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು. ಶಾಲೆಯ ಅಭಿವೃದ್ಧಿ ಹಾಗೂ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿದ್ದಾರೆ. ಇಂತಹ ಶಿಕ್ಷಕರು ಬೇರೆ ಕಡೆಗೆ ವರ್ಗಾವಣೆಗೊಂಡು ಹೋಗುತ್ತಿರುವುದು ಬೇಸರ. ಆದರೆ ಸರ್ಕಾರದ ನಿಯಮದ ಪ್ರಕಾರ ಅನಿವಾರ್ಯವಾಗಿ ಹೋಗಲೇಬೇಕು ಎಂದರು. ಈ ಸಂದರ್ಭದಲ್ಲಿ ವರ್ಗಾವಣೆಗೊಂಡ ಶಿಕ್ಷಕರನ್ನ ಗ್ರಾಮಸ್ಥರು ಸನ್ಮಾನಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಎಸ್ಡಿಎಂಸಿ ಅಧ್ಯಕ್ಷರಾದ ಕೇದಾರಪ್ಪ ಕೋಕಾಟಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಸದಸ್ಯರಾದ ಗಂಗಾಧರ್ ಜಾಧವ್, ಭೀಮಪ್ಪ ಶಿಂದೆ, ಬಸವರಾಜ್ ಕೋಕಾಟಿ, ಗದಿಗೆಪ್ಪ ಗುಣಗಿ, ಶ್ರೀದೇವಿ ರಿತ್ತಿ, ನಿಂಗವ್ವ ಮಡ್ಲಿ, ಲಕ್ಷ್ಮೀ ಗಾಜನೂರು, ಗ್ರಾಮಸ್ಥರಾದ ನಾಗರಾಜ್ ಶಿಂದೆ, ಸಹದೇವಪ್ಪ ಕೋಕಾಟಿ, ವಿರೂಪಾಕ್ಷಪ್ಪ ಸೊಲ್ಬಕ್ನವರ್, ರಾಜು ಕೊಂಡಾಗಿ, ಕುಬೇರ್ ಕೊಂಡಾಗಿ ಹಾಗೂ ಶಿಕ್ಷಕರಾದ ಎಫ್ಎ ನದಾಬ್, ವೈಜಿ ಪಾಟೀಲ್, ನಂದಿನಿ ಜಾವೂರ್, ಸವಿತಾ ವಾಲಿಕಾರ್, ದೇವಕ್ಕ ಜಗಾಪುರ್ ಹಾಗೂ ಇತರರು ಪ್ರಧಾನ ಗುರುಗಳಾದ ಬಿಎಚ್ ಹಿರೇಹಳ್ಳಿ ಸ್ವಾಗತಿಸಿದರು. ಸಹ ಶಿಕ್ಷಕರಾದ ಕರಿಬಸಯ್ಯ ಜಿಎಂ ನಿರೂಪಿಸಿದರು. ವರದಿ ಮಲ್ಲಿಕಾರ್ಜುನ್ ಹಡಪದ್, ಶಿಗ್ಗಾಂವ್.